ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರಣ್ಣ. ನಾನು ಮೋಟರ್ ಬ್ಲಾಗರ್ ಅಲ್ಲ, ಮೋಟಾರ್ ವೆಹಿಕಲ್ ಇರ್ತೀನಿ. ನಾನು ನ್ಯೂಸ್ ರೀಡರ್ ಅಲ್ಲ, ಒಂದಷ್ಟು ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ನೋಡಿ, ಜೀವನವೇ ಹಾಗೆ. ನಮಗೆ ಯಾವುದು ಇಲ್ಲ ಅಂತಂದಾಗ ಅದೆಲ್ಲ ಬೇಕು ಅಂತ ಅನ್ಸುತ್ತೆ. ಹೆಂಡತಿ ಇಲ್ಲದೆ ಇದ್ದಾಗ ಹೆಂಡತಿ ಬೇಕು ಅನ್ಸುತ್ತೆ, ಗಂಡ ಇಲ್ಲದೆ ಇದ್ದಾಗ ಗಂಡ ಬೇಕು ಅನ್ಸುತ್ತೆ, ಮಗು ಇಲ್ಲದೆ ಇದ್ದಾಗ ಮಗು ಬೇಕು ಅನ್ಸುತ್ತೆ. ಇವೆಲ್ಲದರ ನಡುವೆನೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಇದು ನಮ್ಮ ಸುತ್ತಮುತ್ತಲೇ ನಡೆದಿರೋ ಒಂದು ಘಟನೆ. ನಡೆದಿರೋದು ಬೆಂಗಳೂರಲ್ಲಿ. ಇಬ್ಬರು ಹುಡುಗ ಹುಡುಗಿ ಸುಮಾರು ವರ್ಷಗಳ ಕಾಲ ಪ್ರೀತಿ ಮಾಡಿದ್ರು. ಪ್ರೀತಿಸಿ ಎಲ್ಲರನ್ನ ಎದುರಿಸಿ ಮದುವೆ ಆದರು. ಎಲ್ಲರನ್ನ ಎದುರಿಸಿ ಮದುವೆ ಆದಾಗ ಎಷ್ಟೆಲ್ಲ ಸಂಕಟಗಳು ಇರುತ್ತೆ, ಅದರ ಜೊತೆಗೆ ಎಷ್ಟೆಲ್ಲ ಜವಾಬ್ದಾರಿ ಕೂಡ ಇರುತ್ತೆ ಆ ಹುಡುಗ ಮತ್ತು ಹುಡುಗಿಯ ನಡುವೆ. ಇವತ್ತು ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತಂದಾಗ ನಾಳೆ ನಮ್ಮನ್ನು ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಹಿಂಗಾಗಿತ್ತು ಹಂಗಾಗಿತ್ತು ಅಂತೇಳಿ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾಗಿರ್ತಕ್ಕಂಥ ಆ ಹುಡುಗ ಹುಡುಗಿ ಮದುವೆ ಆದರು, ಮಗುನೂ ಆಯಿತು. ಅದರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು, ಒಬ್ಬರ ನಡುವೆ ವೈಮನಸ್ಸುಗಳಿತ್ತು. ಎಲ್ಲ ಸಂಸಾರದಲ್ಲೂ ಈ ವೈಮನಸ್ಸು ಇದ್ದದ್ದೇ. ಸುಮಾರು ಒಂದು 80 to 90% ಸಂಸಾರದಲ್ಲಿ ವೈಮನಸ್ಸು, ಭಿನ್ನಾಭಿಪ್ರಾಯ ಇದ್ದದ್ದೇ, ಜಗಳಗಳು ಇದ್ದದ್ದೇ. ಹಾಗಿರುವಾಗ ಇದು ತುಂಬ ಅತಿರೇಕಕ್ಕೆ ಹೋಯಿತು. ಅತಿರೇಕಕ್ಕೆ ಹೋದಾಗ ಹೆಂಡತಿ ಏನು ಮಾಡಿದ್ಲು, ನಿನ್ನ ಜೊತೆಗೆ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬೇರೆ ಮನೆ ಮಾಡಿಕೊಂಡು ವಾಸ ಇರಲಿಕ್ಕೆ ಶುರು ಮಾಡಿದ್ಲು. ಹೀಗೆ ಒಂದಷ್ಟು ದಿನ ಕಳೀತು, 1 ವರ್ಷ ಕಳೆದಿತ್ತು ಹೆಚ್ಚು ಕಡಿಮೆ. ಅದರ ನಡುವೆ ಸುಮಾರು 4-5 ತಿಂಗಳ ಆದ ನಂತರದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಗಿತ್ತು. ಆ ವ್ಯಕ್ತಿಯ ಹೆಸರು ಮೈಕಲ್ ರಾಜ್ ಅಂತ ಹೇಳಿ. ಅಲ್ಲೇ ಒಂದು ಗ್ಯಾರೇಜನ್ನು ನಡೆಸ್ತಾ ಇದ್ದ. ಇವಳನ್ನು ನೋಡಿ ಮೋಹಿತನಾದ. ಅದರ ಜೊತೆಗೆ ಇವಳಿಗೂ ಕೂಡ ಒಂದಷ್ಟು ಆಸೆಗಳು ಚಿಗುರ್ಕೊಳ್ತು. ಅವಳ ಜೊತೆಗೆ 3 ವರ್ಷದ ಒಂದು ಮಗು ಕೂಡ ಇತ್ತು. ಈ ಮೈಕಲ್ ರಾಜ್ ಅನ್ನೋ ವ್ಯಕ್ತಿ ಸುಮಾರು 5-6 ತಿಂಗಳಿಂದ ಆ ಹೆಣ್ಣು ಮಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದ. ಜೊತೆಗೆ ಒಂದು ಚಿಕ್ಕ ಮಗು ಕೂಡ ಇತ್ತು. ಆ ಮಗುಗೆ ಏನು ಅರ್ಥ ಆಗತ್ತೆ ಪಾಪ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇತ್ತು ಇವರಿಬ್ಬರ ಸಂಬಂಧಕ್ಕೆ. ಇದು ಆ ಅಮ್ಮನಿಗೆ ಏನು ಅನ್ನಿಸ್ತಾ ಇರಲಿಲ್ಲ, ಯಾಕಂದರೆ ತನ್ನದೇ ಮಗು ಅಲ್ವಾ, ಹಾಗಾಗಿ. ಆದರೆ ಈ ಅಪ್ಪನಿಗೆ ಅದು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಕಸಿ ಆಗ್ತಾ ಇತ್ತು. ಈ ಮಗುನೇ ಇಲ್ಲ ಅಂದ್ಬಿಟ್ರೆ ನಾವು ಸುಖವಾಗಿರ್ಬೋದು, ನಮ್ಮ ಸಂಬಂಧಕ್ಕೆ ಯಾರೂ ಕೂಡ ಅಡ್ಡಿಪಡಿಸೋರಿಲ್ಲ ಅನ್ನೋ ಒಂದು ಥಾಟ್ ಅವ್ರ ತಲೆನಲ್ಲಿ ಬಂದ್ಬಿಡುತ್ತೆ. ಒಂದು ಸರಿ ಹೀಗೆ ಆಗಿರುತ್ತೆ. ಆ ವ್ಯಕ್ತಿ ಮನೆಗೆ ಬರ್ತಾನೆ, ಆ ಹೆಣ್ಣು ಮಗಳು ಮನೇಲಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಈ ಮಗು ಅಲ್ಲೇ ಇರುತ್ತೆ ಆಟ ಆಡ್ಕೊಂತ. ಇವನಿಗೆ ಈ ಹಿಂದಿನಿಂದನೂ ಕೂಡ ಸಿಟ್ಟಿದ್ದನ್ನು ಏನು ಮಾಡ್ದ, ತೆಗೆದು ಒಂದು ಕೆನ್ನೆಗೆ ಬಾರಿಸ್ದ. ಏನೋ ಒಂದು ಚೂರು ಹಠ ಮಾಡಿತ್ತು ಅಥವಾ ಏನೋ ಒಂದು ಪ್ರಶ್ನೆ ಕೇಳಿತ್ತು ಗೊತ್ತಿಲ್ಲ. ಒಂದು ಕೆನ್ನೆಗೆ ಬಾರಿಸ್ದ. ಕೆನ್ನೆಗೆ ಬಾರಿಸಿದ ತಕ್ಷಣ ಆ ಮಗು ಅಳಕ್ಕೆ ಶುರು ಮಾಡ್ತು. ಅಳಕ್ಕೆ ಶುರು ಮಾಡಿದ ತಡ ಅವನೇನು ಮಾಡ್ತಾನೆ, ತೆಗೆದು ತಲೆನ ಅಲ್ಲೇ ಬಾತ್ರೂಮ್ ಬಾಗಿಲಿಗೆ ಸರಿಯಾಗಿ ಹೊಡೆದು ಬಿಡ್ತಾನೆ. ಸರಿಯಾಗಿ ಹೊಡೆದಿದ್ದ ತಡ ಏನಾಯಿತು, ಭಾಳ ಒಂಥರ ಆಡೋಕ್ಕೆ ಶುರು ಮಾಡ್ತು ಆ ಮಗು. ಈ ವ್ಯಕ್ತಿ ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಹೋದ. ಅದಾದಮೇಲೆ ಅವರಮ್ಮ ಬಂತು. ಅವರಮ್ಮ ಬಂದ ನಂತರದಲ್ಲಿ ಇದೆಲ್ಲ ವಿಷಯ ಗೊತ್ತಾಯಿತು. ಬಟ್ ಸ್ಟಾರ್ಟಿಂಗಲ್ಲಿ ಏನೇ ಹೊಡೆದಿದ್ದಾನೆ, ಏನು ಮಾಡಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಯಾಕೋ ಮಗು ಒಂಥರ ಆಡ್ತಾ ಇದೆಯಲ್ಲ ಅಂಥೇಳಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಅವರು ಸುಮಾರಷ್ಟು ಸ್ಕ್ಯಾನಿಂಗು ಅದು ಇದು ಟೆಸ್ಟ್ ಎಲ್ಲ ಮಾಡಿದ ನಂತರ ಹೇಳಿದ್ಲು, ಇಲ್ಲ ತಲೆಗೆ ಏಟು ಬಿದ್ದಿದೆ, ಹಾಗೆ ಹಿಂಗೆ ಅಂತ ಹೇಳಿದರು. ಅದಾದ ನಂತರದಲ್ಲಿ ಇವಳಿಗೆ ಸಡನ್ನಾಗಿ ಡೌಟ್ ಬಂತು. ಯಾಕೆ ಅಂತಂದರೆ ಈ ಹಿಂದೆನೇ ಆದಷ್ಟು ಚರ್ಚೆ ಆಗಿರುತ್ತೆ. ಅದರ ಜೊತೆಗೆ ಆ ಥರದ್ದು ಗದರಿಸೋದು ಮಾಡೋದು ಎಲ್ಲ ನಡೆದಿರುತ್ತೆ ಈ ಹಿಂದೆನೇ ಕೂಡ. ಹಾಗಿರುವಾಗ ಸಡನ್ನಾಗಿ ಅವಳಿಗೆ ಡೌಟ್ ಬರುತ್ತೆ. ಅದ್ರ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದ, ಯಾಕೋ ಬಂದಿಲ್ಲ ಅನ್ನೋ ಡೌಟ್ ಬರುತ್ತೆ. ಡೌಟ್ ಬಂದಿದ್ದ ತಡ ಅವಳು ಇವನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾದಮೇಲೆ ಎಲ್ಲ ಕೇಸ್ ಹಿಸ್ಟ್ರಿ ಪೂರ್ತಿ ಓಪನ್ ಆಗುತ್ತೆ. ನೋಡಿ, ಸಂಸಾರ ಅನ್ನೋದು ಹಾಗೇನೆ. ಮದುವೆ ಆಗೋ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಹಿಂದಿನ ಸಿನಿಮಾಗಳಲ್ಲಿ ಭಾಳ ಚೆನ್ನಾಗಿ ತೋರಿಸ್ತಾ ಇದ್ರು ಅದನ್ನೆಲ್ಲ. ಅನಂತ್ನಾಗ್ ಅವರ ಸಿನಿಮಾಗಳಲ್ಲೆಲ್ಲ ಆ ಥರದ್ದೇ ಸಾಕಷ್ಟು ಇರ್ತಾ ಇತ್ತು. ಚೆನ್ನಾಗಿರುತ್ತೆ ಹೊಸದರಲ್ಲಿ. ಆದರೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್ ಆಗಿರೋದು. ಯಾಕಂದರೆ ಮದುವೆಗಿಂತ ಮುಂಚೆ ಏನು ಸಂಬಂಧ ಇರುತ್ತೋ ಆ ಸಂದರ್ಭದಲ್ಲಿ ಜವಾಬ್ದಾರಿಗಳಿರಲ್ಲ. ಅದರ ಜೊತೆಗೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆನ್ಸಿ ಇರೋದಿಲ್ಲ, ಕೇವಲ ಪ್ರೀತಿ ಮಾತ್ರ ಕಾಣ್ತಾ ಇರುತ್ತೆ. ಆದರೆ ಮದುವೆ ಆದ ನಂತರದಲ್ಲಿ ಹಾಗಾಗಲ್ಲ. ಪ್ರತಿಯೊಂದು ಕೂಡ ಡಿಪೆಂಡೆನ್ಸಿ ಶುರು ಆಗುತ್ತೆ. ಅಥವಾ ಇವರ ತಪ್ಪುಗಳು ಕಾಣಕ್ಕೆ ಶುರುವಾಗುತ್ತೆ, ಅವ್ರ ತಪ್ಪುಗಳು ಇವ್ರಿಗೆ ಕಾಣಕ್ಕೆ ಶುರುವಾಗುತ್ತೆ. ಆವಾಗ ಭಿನ್ನಾಭಿಪ್ರಾಯ, ಜಗಳ ಎಲ್ಲವೂ ಶುರು ಆಗುತ್ತೆ. ಅದೆಲ್ಲದರ ನಡುವೆ ಕಿತ್ತಾಡ್ಕೊಂಡು ಜೀವನ ಮಾಡ್ಕೊಂಡು ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಇವತ್ತಿಗೂ ಕೂಡ. ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ಡಿವೋರ್ಸ್ ಆಗಿ ಅಥವಾ ಬೇರೆ ಇದ್ದು ಸಂಸಾರ ಮಾಡ್ತೀನಿ ಅನ್ನೋದು ಒಂದು ಲೆಕ್ಕ. ಆದರೆ
ಬೇರೆ ಇದ್ದ ಮೇಲೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಾನು ಸಹವಾಸವನ್ನು ಮಾಡ್ತೀನಿ ಅನ್ನೋದು ಎಷ್ಟು ಸರಿ? ನೋಡಿ, ಮದುವೆಯಾದ ವ್ಯಕ್ತಿಯ ಜೊತೆಗೆ ವೈಮನಸ್ಸಿತ್ತು ನಿಜ, ಆದರೆ ಇದೇ ವ್ಯಕ್ತಿ ಈಗೇನು ಸಂಬಂಧ ಇಟ್ಕೊಂಡಿದ್ದಾರಲ್ಲ ಆ ವ್ಯಕ್ತಿ ಜೊತೆ ಮದುವೆ ಆದರೂ ಕೂಡ ಅವೆಲ್ಲ ಭಿನ್ನಾಭಿಪ್ರಾಯಗಳು ಬಂದದ್ದೇ. ಯಾಕಂದರೆ ಭಿನ್ನಾಭಿಪ್ರಾಯ ಅನ್ನೋದು ಎಲ್ಲರ ಜೀವನದಲ್ಲೂ ಕಾಮನ್ ಇದ್ದೇ ಇರುವಂಥದ್ದು. ಅದನ್ನು ಮೀರಿ ನಾವು ದಾಟ್ಕೊಂಡು ಹೋಗೋದು ಸಂಸಾರ. ಯಾವುದೋ ಭಿನ್ನಾಭಿಪ್ರಾಯ ಬಂತು, ಏನೋ ಜಗಳ ಆಯಿತು, ಮೊದಲಿದ್ದಾಗ ಇಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗೋದು, ನಂತರದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಸಹವಾಸವನ್ನು ಮಾಡೋದು. ಹೆಣ್ಣಿಗಾಗಲಿ ಗಂಡಿಗಾಗಲಿ ಆ ಕ್ಷಣಕ್ಕೆ ಹೊರಗೆ ಹೋಗಬೇಕು ಅಂತ ಅನ್ನಿಸ್ದಾಗ, ಸಂಸಾರವನ್ನು ಬಿಟ್ಟು ಬಿಡಬೇಕು ಅಂತ ಅನ್ನಿಸ್ದಾಗ, ಹೆಂಡತಿ ಬೇಡ ಅಂತನೋ, ಗಂಡ ಬೇಡ ಅಂತನೋ, ಮಗು ಬೇಡ ಅಂತನೋ ಅನ್ನಿಸ್ದಾಗ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಕೊಂಡು ನಾವು ಆಚೆ ಬೇಗ ಬಂದ್ಬಿಡೋಕ್ಕೆ ತುಂಬ ಕಷ್ಟ ಏನಾಗಲ್ಲ. ಆದರೆ ಬಂದ ನಂತರದಲ್ಲಿ ಬದುಕೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಆಗಿರೋದು. ಪ್ರೀತಿಸಿ ಮದುವೆ ಆಗಿದ್ರು ಅಷ್ಟೇ, ಅಥವಾ ಮನೆ ಕಡೆ ನೋಡಿ ಮದುವೆ ಆಗಿದ್ರು ಅಷ್ಟೇ. ಮದುವೆ ಹೆಂಗೆ ಆಗ್ತೀವಿ ಅನ್ನೋದಕ್ಕಿಂತ ಮದುವೆ ಆದ ನಂತರದಲ್ಲಿ ಹೇಗೆ ಬದುಕ್ತೀವಿ ಅನ್ನೋದು ಚಾಲೆಂಜಿಂಗ್ ಆಗಿರುತ್ತೆ. ಸಂಸಾರ ಅಂತಂದಾಗ ಯಾರ ಸಂಸಾರದಲ್ಲಿ ಕಷ್ಟ ಸುಖಗಳಿಲ್ಲ ಹೇಳಿ? ಯಾರ ಸಂಸಾರದಲ್ಲಿ ಜಗಳ ಇಲ್ಲ ಹೇಳಿ? ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲೂ ಜಗಳ ಇರುತ್ತೆ. ಎಲ್ಲರ ನಡುವಿನ ಸೆಲೆಬ್ರಿಟಿ ಅಂತ ಏನು ಅನ್ನಿಸ್ಕೊಳ್ತಾರೋ ಅವರ ಸಂಸಾರದಲ್ಲೂ ಕೂಡ ಸಾಕಷ್ಟು ಇರುತ್ತೆ. ಅದಕ್ಕಿಂತ ಚೆನ್ನಾಗಿ ಬದುಕ್ತೀವಿ ಅಂದಾಗ ಮಾತ್ರ ಅಲ್ಲಿಂದ ಹೊರಗೆ ಬರಬೇಕೇ ಹೊರತು ಇನ್ನೊಂದಷ್ಟು ಏನೋ ನಮ್ಮ ಮನಸ್ಸಿಗೆ ಯಾವುದೋ ಮತ್ತೊಂದು ಆಕರ್ಷಣೆ ಆಯಿತು, ನಾನು ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸಂಸಾರ ಮಾಡ್ತೀನಿ, ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಾನು ಸಹವಾಸವನ್ನು ಮಾಡ್ತೀನಿ ಅಂತ ಬಂದಾಗ ಸಮಾಜ ನೋಡೋ ದೃಷ್ಟಿಕೋನವೇ ಬೇರೆ. ಅದರ ಜೊತೆಗೆ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ. ಇವತ್ತು ಆ ಹೆಣ್ಣುಮಗಳಿಗೆ ಅನ್ನಿಸ್ತಾ ಇರ್ಬೋದು, ನಾವು ಸುಖಾನೋ ನಾನು ಇವತ್ತು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ಬೋದು. ಆದರೆ ಅನಿಸೋಷ್ಟೊತ್ತಿಗೆ ಸಾಕಷ್ಟು ಕಾಲ ಮೀರಿರುತ್ತೆ. ಆ ಮಗು ಪಾಪ ಸತ್ತೋಗಿದೆ, ಈಗ ಆಲೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಹಾಗಾಗಿ ಎಲ್ಲ ಆಗೋದಕ್ಕಿಂತ ಮೊದಲೇ ಒಂದಷ್ಟು ಆಲೋಚನೆ ಮಾಡಿ, ನಿಮಗೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ಹೊರಗೆ ಬರೋದು ಬೇರೆ ಆಗುತ್ತೆ. ಹೊರಗೆ ಬಂದ ನಂತರದಲ್ಲಿ ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಸಹವಾಸ ಮಾಡಿ ನಾನು ನನ್ನ ಬದುಕು ಚೆನ್ನಾಗಿ ಮಾಡ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅಷ್ಟು ಸುಲಭದ ಮಾತೇ ಅಲ್ಲ ಅದು. ಆ ಥರ ಬದುಕು ಸರಿ ಮಾಡಿಕೊಂಡವರು 100ಕ್ಕೆ 5% ಕೂಡ ಇಲ್ಲ. ಹಾಗಾಗಿ ನಾವು ಎಲ್ಲಿರ್ತೀವೋ ಅಲ್ಲೇ ನಮ್ಮ ಬದುಕನ್ನು ಸರಿ ಮಾಡ್ಕೋಬೇಕೇ ಹೊರತು ನಾವು ಇನ್ನೊಂದು ಕಡೆ ಬಂದು ನಮ್ಮ ಬದುಕನ್ನು ಸರಿ ಮಾಡ್ಕೊಳ್ತೀವಿ ಅಥವಾ ಈ ಜಾಗ ಸರಿ ಇಲ್ಲ, ನಾವು ಇಲ್ಲಿಂದ ಆಚೆ ಬಂದಮೇಲೆ ಚೆನ್ನಾಗಿರ್ತೀವಿ ಅನ್ನೋದೆಲ್ಲ ತಪ್ಪು. ಇದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಯಾರಿಗೇ ಆಗಲಿ ಅನ್ವಯ ಆಗುವಂಥ ವಿಷಯ ಇದು. ಹಾಗಾಗಿ ಬದುಕುವಾಗ ಎಲ್ಲರ ಬದುಕಿನಲ್ಲೂ ಸಂಕಟಗಳು, ಸಂಭ್ರಮಗಳು, ಸಮಸ್ಯೆಗಳು ಇದ್ದದ್ದೇ. ಅವೆಲ್ಲದರ ನಡುವೆ ಚಾಲೆಂಜಿಂಗ್ ಆಗಿ ಬದುಕಿ, ಅಡ್ಜಸ್ಟ್ ಮಾಡಿಕೊಂಡು ಬದುಕಿ. ಇಲ್ಲಿವರೆಗೂ ವಿಡಿಯೋನ ನೋಡಿದಿರಿ, ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.